Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last video we discussed about reasons for rise of nationalism, establishment of Indian National Congress, Lytton policies toward vernacular press, and also studied about British divide and rule policy. In this video, I am going to explain about two Congress groups like moderates and radicals. The students, during the later part of 19th century, differences of opinions arose in the Indian National Congress. 19ನೇ ಶತಮಾನದ ಕೊನೆಯ ಭಾಗ, the later part of 19th century, the differences of opinions, ಭಿನ್ನಾಭಿಪ್ರಾಯ ಅಂದರೆ ಅಭಿಪ್ರಾಯಗಳಲ್ಲಿ ಭೇದವನ್ನು ಹುಡ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನೊಳಗೆ ಹುಟ್ಕೊಂಡವು. ಅಂದರೆ ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ವಿರೋಧಿಸ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡು. ಯಾಕೆ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡು? ಇದು ಕಾರಣ ಏನಂತಂದರೆ ಡ್ಯೂ ಟು ದೇರ್ ಡಿಫ್ರೆನ್ಸಸ್ ಇನ್ ಐಡಿಯಾಲಜಿ. ಐಡಿಯಾಲಜಿ ಮೀನ್ಸ್ ಚಿಂತನೆ, ಆ್ಯಂಡ್ ಬಿಲೀಫ್, ನಂಬಿಕೆಗಳಲ್ಲಿ, ಜೊತೆಗೆ ಎಕ್ಸಿಕ್ಯೂಷನ್ ಸ್ಟೈಲ್, ಕಾರ್ಯಗತಗೊಳಿಸ್ತಕ್ಕಂಥ ಯೋಜನೆಯನ್ನು ಕಾರ್ಯಗತಗೊಳಿಸ್ತಕ್ಕಂಥ ಶೈಲಿ. ಅಂದರೆ ಯಾವುದೇ ಒಂದು ಪ್ಲ್ಯಾನ್ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡತಕ್ಕಂಥದ್ರಲ್ಲಿ, ಜೊತೆಗೆ ಅವರವರ ಚಿಂತನೆಗಳಲ್ಲಿ, ನಂಬಿಕೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡು. ಇನ್ ದ ಲೇಟರ್ ಪಾರ್ಟ್ ಆಫ್ ದ 19th century, the differences of opinion arose in the Indian National Congress due to the differences in ideology, belief, execution style. So, the congressmen or Indian National Congress divided into two groups. ಎರಡು ಬಣಗಳಾಗಿ ಒಡೆದು ಹೋಯಿತು. ಆ ಎರಡು ಬಣಗಳು ಅಂತಾರೆ, ಒಂದು ಮಾಡರೇಟ್ಸ್, ಮಂದಗಾಮಿಗಳು, ಎರಡನೇದು ರ್ಯಾಡಿಕಲ್ಸ್, ತೀವ್ರಗಾಮಿಗಳು. ಮಾಡರೇಟ್ಸ್ ಅಂದರೆ ಮಂದಗಾಮಿಗಳು, ರ್ಯಾಡಿಕಲ್ಸ್ ಅಂತಾರೆ ತೀವ್ರಗಾಮಿಗಳು. ಈಗ ನಾವು ಮೊದಲನೇದಾಗಿ ಮಾಡರೇಟ್ಸ್ ಬಗ್ಗೆ ನೋಡೋಣ. ಮಂದಗಾಮಿಗಳು ಯಾರ್ಯಾರು, ಅವನು ಯಾಕೆ ಹಂಗೆ ಕರಿತಾ ಇದ್ರು, ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ 20 ವರ್ಷಗಳನ್ನು, ಅಂದರೆ 1885ರಿಂದ 1905ರವರೆಗಿನ ಅವಧಿಯನ್ನು ಮಂದಗಾಮಿಗಳ ಕಾಲ ಅಂತ ಕರೀತಾರೆ, ಅಥವಾ ಮಂದಗಾಮಿಗಳ ಯುಗ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಪೀರಿಯಡ್ ಬಿಟ್ವೀನ್ 1885 to 1905, 20 years, the initial 20 years of the Indian National Congress is called as the age of moderates. ಅದನ್ನು ಮಂದಗಾಮಿಗಳ ಕಾಲ ಅಥವಾ ಮಂದಗಾಮಿಗಳ ಯುಗ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾದರೆ ಮಂದಗಾಮಿ ನಾಯಕರು ಯಾರ್ಯಾರು ಅಂತ ನೋಡಿದರೆ, WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ, ಮಹಾದೇವ ಗೋವಿಂದ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ ವರ್ ದ ಇಂಪಾರ್ಟೆಂಟ್ ಮಾಡರೇಟ್ ಲೀಡರ್. ನೋಡಿ, ಆಮೇಲೆ ಗೋಪಾಲಕೃಷ್ಣ ಗೋಖಲೆ. ಸೊ ದೇ ವರ್ ದ ವೆರಿ ಇಂಪಾರ್ಟೆಂಟ್ moderate leader. The children, here there are the pictures of leaders of moderates: Gopalakrishna Gokhale, Surendranath Banerjee, WC Banerjee, and MG Ranade. They were the important leaders of moderates. After the formation of All Indian National Congress, for 20 years, the reins of the national movement remained in the hands of the liberal leaders. After the formation of Indian National Congress, for the 20 years, the Congress in the hand of liberal leaders or moderate leaders. These leaders were completely influenced by the English education and civilization. The moderate leaders were completely influenced by the English education and civilization. ಈ ಮಂದಗಾಮಿ ನಾಯಕರು ಸಂಪೂರ್ಣವಾಗಿ
ಬ್ರಿಟಿಷ್ ಶಿಕ್ಷಣ ಹಾಗೂ ಅವರ ಒಂದು ನಾಗರಿಕತೆಗೆ ತಲೆಬಾಗಿದ್ರು ಅಥವಾ ಅದಕ್ಕೆ ಮಾರು ಹೋಗಿದ್ರು. Moderates had faith in the British rule and judiciary. Moderates also had the faith in the rule of British and judiciary. ಅವರು ಬ್ರಿಟಿಷರ ಆಳ್ವಿಕೆಯನ್ನ ವಿರೋಧಿಸ್ತಾ ಇರಲಿಲ್ಲ, ಬ್ರಿಟಿಷರ ಆಳ್ವಿಕೆಯಲ್ಲೇ ನಂಬಿಕೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಅವರ ನ್ಯಾಯಾಂಗದಲ್ಲೂ ಅವರಿಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತು. ಅದಕ್ಕೆ ಇವ್ರನ್ನ ಮಾಡರೇಟ್ಸ್ ಅಂತ ಯಾಕೆ ಕರೀತಾರೆ ಅಂದರೆ, ಬ್ರಿಟಿಷ್ ಆಡಳಿತವನ್ನು ವಿರೋಧಿಸುವ ಬದಲು ಅವರ ಆಡಳಿತದಲ್ಲೇ ಇವರು ನಂಬಿಕೆಯನ್ನು ಇಟ್ಟಿದ್ರು. ಇವರು ಯಾವಾಗಲೂ ಪ್ರತಿಪಾದನೆ ಮಾಡ್ತಿದ್ದೆ ಅಂದರೆ, ಬ್ರಿಟಿಷರ ಆಳ್ವಿಕೆಯಲ್ಲೇ ನಾವು ಸ್ವಾತಂತ್ರ್ಯವನ್ನು ಕಂಡುಕೊಳ್ಬೇಕು, ನಾವು ಅವರ ಒಂದು ಆಡಳಿತವನ್ನು ವಿರೋಧಿಸಬಾರ್ದು ಅಂತಕ್ಕಂಥ ನೀತಿಯನ್ನು ಇವರು ಪ್ರತಿಪಾದನೆ ಮಾಡ್ತಾ ಇದ್ರು. ಸೊ ದೇ ಹ್ಯಾಡ್ ಫೇತ್ ಇನ್ ದ ಬ್ರಿಟಿಷ್ ರೂಲ್ ಆ್ಯಂಡ್ ಜುಡಿಷಿಯರಿ. ಅವರ ಆಡಳಿತ ಮತ್ತು ಅವರ ನ್ಯಾಯಾಂಗ ಎರಡರಲ್ಲಿ ಇವರಿಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತು. ದೇ ಡಿಡ್ ನಾಟ್ ವಾಂಟ್ ಟು ಅಪ್ರೂವ್ ದ ಇಂಗ್ಲಿಷ್ ರೂಲ್ ಫ್ರಮ್ ಇಂಡಿಯಾ ಕಂಪ್ಲೀಟ್ಲಿ. ಭಾರತದಿಂದ ಬ್ರಿಟಿಷರನ್ನು ಸಂಪೂರ್ಣವಾಗಿ ಓಡಿಸಬೇಕು ಅಂತಕ್ಕಂಥ ನೀತಿಗೆ ಇವರು ವಿರುದ್ಧವಾಗಿದ್ದರು. ದೇ ಡಿಡ್ ನಾಟ್ ವಾಂಟ್ ಟು ಅಪ್ರೂವ್ the English, drive away, and they did not agree to drive away the British from India. ಭಾರತದಿಂದ ಓಡಿಸ್ಬೇಕು ಅಂತಕ್ಕಂಥದ್ದು ಇವ್ರ ನೀತಿ ಆಗಿರಲಿಲ್ಲ. ಅದಕ್ಕೆ ಆನ್ ದ ಅದರ್ ಹ್ಯಾಂಡ್ ದೇ ವಾಂಟೆಡ್ ದಟ್ ಸಮ್ ಸಿಗ್ನಿಫಿಕೆಂಟ್ ರಿಫಾರ್ಮ್ಸ್ ಟು ಬಿ ಇಂಟ್ರಡ್ಯೂಸ್ಡ್ ಇನ್ ದ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಇಂಡಿಯಾ. ಅದಕ್ಕೆ ಬದಲಾಗಿ ಇವರು ಏನು ಮಾಡ್ತಾ ಇದ್ರು, ಭಾರತದ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡಲಿಕ್ಕೆ ಇವರು ಮುಂದಾಗ್ತಾರೆ. ಭಾರತದಿಂದ ಬ್ರಿಟಿಷರನ್ನ ಸಂಪೂರ್ಣವಾಗಿ ಹೊರಹಾಕಬೇಕು ಅಂತಕ್ಕಂಥ ನೀತಿಗೆ ಇವರು ವಿರುದ್ಧವಾಗಿದ್ರು. ಜೊತೆಗೆ ಇವರು ಬ್ರಿಟಿಷರ ಆಡಳಿತದಲ್ಲಿ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಹೊಂದಿದ್ರು. ಹಾಗಾಗಿ ಸೊ ದೇ ಯೂಸ್ ಟು ಟೇಬಲ್ ದೇರ್ ಡಿಮ್ಯಾಂಡ್ ವಿತ್ ದ ಫ್ರೇಮ್ ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಥ್ರೂ ಪ್ರೇಯರ್ಸ್ ಅಂಡ್ ರಿಕ್ವೆಸ್ಟ್. ದ ಮಾಡರೇಟ್ಸ್ ಯೂಸ್ ಟು ಟೇಬಲ್ ದೇರ್ ಡಿಮ್ಯಾಂಡ್ ವಿತ್ ದ ಫ್ರೇಮ್ ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇವರು ತಮ್ಮ ಡಿಮ್ಯಾಂಡ್ಸ್ ಏನಿದು, ಬೇಡಿಕೆಗಳೇನಿದು, ಅವುಗಳನ್ನು ಮಂಡಿಸ್ತಾ ಇದ್ರು ಯಾವ್ರ ಮುಂದೆ, ಬ್ರಿಟಿಷರ ಮುಂದೆ. ಯಾವ ರೀತಿಯಲ್ಲಿ? ವಿತ್ ದ ಫ್ರೇಮ್ ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಚೌಕಟ್ಟಿನಲ್ಲಿ ಏನನ್ನು ಕೇಳಬೇಕು ಅವುಗಳನ್ನು ಪ್ರೇಯರ್ ಮತ್ತು ರಿಕ್ವೆಸ್ಟ್, ಪ್ರಾರ್ಥನೆ ಮತ್ತು ಮನವಿಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಡಿಮ್ಯಾಂಡ್ಗಳನ್ನು, ಬೇಡಿಕೆಗಳನ್ನು ಅವರು ಮಂಡಿಸುತ್ತಿದ್ರು. ಟೇಬಲ್ ಅಂದರೆ ಮಂಡಿಸು ಅಂತ. ದ ಮಾಡರೇಟ್ ಲೀಡರ್ಸ್ ಯೂಸ್ ಟು ಟೇಬಲ್ ದೇರ್ ಡಿಮ್ಯಾಂಡ್ ವಿತ್ ದ ಫ್ರೇಮ್ ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಥ್ರೂ ಪ್ರೇಯರ್ಸ್ ಆ್ಯಂಡ್ ರಿಕ್ವೆಸ್ಟ್. ದಯಮಾಡಿ ನಮಗೆ ಈ ಕೆಲಸವನ್ನು ಮಾಡಿಕೊಡಿ, ದಯಮಾಡಿ ಈ ಸೌಲಭ್ಯವನ್ನು ಭಾರತೀಯರಿಗೆ ಕಲ್ಪಿಸಿಕೊಡಿ ಅಂತಕ್ಕಂಥ ರೀತಿಯಲ್ಲಿ ಅವರನ್ನು ಕೇಳ್ಕೊಳ್ತಕ್ಕಂಥ, ದಯನೀಯ ಸ್ಥಿತಿಯಲ್ಲಿ ಬೇಡ್ಕೊಳ್ತಕ್ಕಂಥ ರೀತಿಯಲ್ಲಿ ಇವರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ರು. ಆದರೂ ಸಹ ದ ಮಾಡರೇಟ್ಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಭಾರತದ ಹಾಗಾದರೆ ಬರೀ ಬ್ರಿಟಿಷರಿಗೆ ಪರವಾಗಿದ್ರು ಅಂತ ಅಲ್ಲ, ಭಾರತೀಯರನ್ನ ಸ್ವತಂತ್ರ ಹೋರಾಟಕ್ಕೆ ಅಣಿ ಮಾಡುವಲ್ಲಿ ಇವರು ಸಹ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದರು. ದೇ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ದೇ ಟ್ರೈಡ್ ಟು ಬ್ರಿಂಗ್ ಪೊಲಿಟಿಕಲ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಆಫ್ ಇಂಡಿಯಾ. ದೇ ಕ್ರಿಯೇಟೆಡ್ ಪೊಲಿಟಿಕಲ್ ಅವೇರ್ನೆಸ್. ಭಾರತೀಯರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸುವಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಈ ಒಂದು ಮಂದಗಾಮಿಗಳು ಅಥವಾ ಮಾಡರೇಟ್ ಲೀಡರ್ಸ್ ವಹಿಸಿದರು. ದೇ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಡಿಸ್ಕಸ್ ವೇರಿಯಸ್ ಬರ್ನಿಂಗ್ ಇಶ್ಯೂಸ್. ಮಾಡರೇಟ್ ಲೀಡರ್ಸ್ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಸಾರ್ವಜನಿಕ ಸಭೆಗಳನ್ನು ಇವರು ನಡೆಸಿದರು, ಸಂಘಟಿಸಿದರು. ಆ ಸಭೆಗಳಲ್ಲಿ ಜನಗಳು ಸೇರ್ತಾ ಇದ್ದಾಗ ಅಲ್ಲಿ ರಾಷ್ಟ್ರೀಯ ಚಿಂತನೆಗಳನ್ನು ಇವರು ತಮ್ಮ ಭಾಷಣಗಳ ಮೂಲಕ ಜನರಿಗೆ ತಲುಪುವಂತೆ ಮಾಡಿದರು. ಆ್ಯಂಡ್ ದೇ ಡಿಸ್ಕಸ್ಡ್ ವೇರಿಯಸ್ ಬರ್ನಿಂಗ್ ಇಶ್ಯೂಸ್. ವೆನ್ ದೇ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಇನ್ ದ ಮೀಟಿಂಗ್ಸ್ ದೇ ಡಿಸ್ಕಸ್ಡ್ ವೇರಿಯಸ್ ಬರ್ನಿಂಗ್ ಇಶ್ಯೂಸ್. ದೇಶದ ಜ್ವಲಂತ ಸಮಸ್ಯೆಗಳನ್ನು, ಬರ್ನಿಂಗ್ ಇಶ್ಯೂಸ್ ಅಂತಾರೆ ಜ್ವಲಂತ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡ್ತಾ ಇದ್ರು, ಪರಿಹಾರಗಳನ್ನು ಹುಡುಕ್ತಾ ಇದ್ರು. ಜನರಿಗೆ ಏನು ಬೇಕೋ ಅದನ್ನು, ಮನವಿಗಳನ್ನು ಕೊಡೋದ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಆ ಕೆಲಸವನ್ನು ಆಗುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ದ ಮಾಡರೇಟ್ ಲೀಡರ್ಸ್ ಸಬ್ಮಿಟೆಡ್
ಮೆಮೊರಂಡಮ್ಸ್ ಟು ದ ಗವರ್ನಮೆಂಟ್. ಇವರು ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ತಯಾರಿಸ್ಕೊಂಡು ಭಿನ್ನ ಒತ್ತಳೆಗಳನ್ನು ತಯಾರಿಸಿ ಅದನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ರು. ಮೆಮೊರಂಡಮ್ ಅಂತಾರೆ ಭಿನ್ನ ಒತ್ತಳೆ. ಸೊ ದೇ ಸಬ್ಮಿಟೆಡ್ ಮೆಮೊರಂಡಮ್ ಡಿಮ್ಯಾಂಡಿಂಗ್, ಅವರು ಏನೇನು ಬೇಡಿಕೆ ಪಟ್ಟಿಯನ್ನು ಇಟ್ಟಿದ್ರು ಅಂತಂದರೆ, ಕಟಿಂಗ್ ಡೌನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಸರ್ಕಾರದ ಮುಂದೆ ಮನವಿ ಪತ್ರವನ್ನು ಇಟ್ಟು ಹೇಳ್ತಾ ಇದ್ರು, ದಯಮಾಡಿ ದೇಶದ ಈ ಒಂದು ರಕ್ಷಣಾ ವೆಚ್ಚವನ್ನು ತಗ್ಗಿಸಿ. ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂದರೆ ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಿರಿ. ರಕ್ಷಣೆಗೆ ಈ ಸಾಕಷ್ಟು ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ, ಅದರ ಬದಲಿಗೆ ಜನರಿಗೆ ಆ ಹಣವನ್ನು ಖರ್ಚು ಮಾಡಿ. ದೆ ಡಿಮ್ಯಾಂಡಿಂಗ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಅವರು ಇನ್ನೊಂದು ಪುಟ್ ದ ಡಿಮ್ಯಾಂಡ್ ಬಿಫೋರ್ ದ ಬ್ರಿಟಿಷ್ ಗೌರ್ಮೆಂಟ್ ಟು ಡೆವಲಪ್ ದ ಇಂಡಿಯನ್ ಇಂಡಸ್ಟ್ರೀಸ್. ದಯಮಾಡಿ ಭಾರತದ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಿ. ಜೊತೆಗೆ ಡಿಮ್ಯಾಂಡೆಡ್ ಗುಡ್ ಎಜುಕೇಷನ್. ದಯಮಾಡಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅಂತಂದೇಳಿ ಆಗ್ರಹವನ್ನು ಮಾಡ್ತಾ ಇದ್ರು. ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ಪ್ರೋಗ್ರಾಮ್ಸ್ ಪಾವರ್ಟಿ ಅಲಿವಿಯೇಷನ್. ಬಡತನ ನಿರ್ಮೂಲನಾ ಯೋಜನೆಯನ್ನು ಜಾರಿಗೊಳಿಸೋದ್ರ ಮೂಲಕ ಭಾರತೀಯರನ್ನು ಬಡತನದಿಂದ ಮುಕ್ತಿಗೊಳಿಸುವಂತೆ ಅವರು ಬ್ರಿಟಿಷ್ ಸರ್ಕಾರದ ಮುಂದೆ ಮನವಿಗಳನ್ನು ಸಲ್ಲಿಸಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಜೊತೆಗೆ ಸಾಲ್ಟ್ ಟ್ಯಾಕ್ಸ್ ಬಿ ರೆಡ್ಯೂಸ್ಡ್. ದೆ ಡಿಮ್ಯಾಂಡೆಡ್ ಸಾಲ್ಟ್ ಟ್ಯಾಕ್ಸ್ ಟು ಬಿ ರೆಡ್ಯೂಸ್ಡ್. ದಯಮಾಡಿ ಈ ಒಂದು ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದು ಮಾಡಿ ಅಂತಂದೇಳಿ ಇವರು ಕೇಳಿಕೊಂಡ್ರು. ಹೀಗೆ 10 ಹಲವು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡಿಸುವ ಮೂಲಕ ಭಾರತೀಯರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಂದಗಾಮಿಗಳು ಮಾಡಿದರು. ಕಾಮ್ರೇಡ್ಸ್ were the first to study the ill effects of the British rule on India. They were the first to study the ill effects of the British rule on India. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಆಗ್ತಕ್ಕಂಥ ಇಲ್ ಎಫೆಕ್ಟ್ಸ್, ದುಷ್ಪರಿಣಾಮಗಳು ಏನಿದಾವೆ ಅವುಗಳನ್ನು ಮೊದಲು ಪತ್ತೆ ಹಚ್ಚಿ ಬಯಲಿಗೆ ತಂದಿರತಕ್ಕಂಥ ಕೀರ್ತಿ, ಜನರಿಗೆ ತಿಳಿಯಪಡಿಸುವಂತೆ ಮಾಡಿರ್ತಕ್ಕಂಥ ಒಂದು ಕಾರ್ಯ ಯಾರದಿಂದ ಆಯಿತು ಅಂತಂದರೆ ಅದು ಮಾಡರೇಟ್ಸಿಂದ ಆಗಿತ್ತು. ಮಾಡರೇಟ್ಸ್ ಅಡ್ವೊಕೇಟೆಡ್ ಡ್ರೈನ್ ಥಿಯರಿ. ದೇ ಅಡ್ವೊಕೇಟೆಡ್ ಡ್ರೈನ್ ಥಿಯರಿ. ಅವರು ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಡ್ರೈನ್ ಥಿಯರಿ ಅಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. Moderates explained the resources of India into England through scientific statistics called it drain theory. Moderates explained the resources of India. Moderate leaders explained, ಏನು ಎಕ್ಸ್ಪ್ಲೈನ್ ಮಾಡಿದರು? ದ ರಿಸೋರ್ಸಸ್ ಆಫ್ ಇಂಡಿಯಾ, ಭಾರತದ ಸಂಪತ್ತು ಇಂಟು ಇಂಗ್ಲೆಂಡ್. ಎಲ್ಲಿಗೆ ಹೋಗ್ತಾ ಐತೆ? ಇಂಟು ಇಂಗ್ಲೆಂಡ್, ಇಂಗ್ಲೆಂಡ್ಗೆ ಹೋಗ್ತಾ ಐತೆ. The moderate explained the resources of India into England through scientific statistics. ವೈಜ್ಞಾನಿಕ ಅಂಕಿಅಂಶಗಳ ಆಧಾರಿತವಾಗಿ ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಇವರು ನಮಗೆ ತೋರಿಸ್ಕೊಟ್ರು. ಇದನ್ನೇ ನಾವು ಡ್ರೈನ್ ಥಿಯರಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ಕ್ರೀಸ್ ಹೆಂಗೆ ಹೋಗ್ತಾ ಇದೆ, ಸಂಪತ್ತಿನ ಸೋರಿಕೆ ಹೆಂಗೆ ಆಗ್ತಾ ಇದೆ ಅಂತಂದು ಹೇಳಿದರೆ ಅದಕ್ಕೆ ಹೇಳ್ತಾರೆ, ಬೈ ಇನ್ಕ್ರೀಸಿಂಗ್ ದ ಇಂಪೋರ್ಟ್. ದ ಬ್ರಿಟಿಷ್ ಗೌರ್ಮೆಂಟ್ ಇನ್ಕ್ರೀಸಿಂಗ್ ದ ಇಂಪೋರ್ಟ್ ಆ್ಯಂಡ್ ರೆಡ್ಯೂಸಿಂಗ್ ದ ಎಕ್ಸ್ಪೋರ್ಟ್. ಇಂಪೋರ್ಟನ್ನು ಏನು ಮಾಡ್ತು? ಜಾಸ್ತಿ ಮಾಡ್ತು, ಆಮದನ್ನು ಜಾಸ್ತಿ ಮಾಡ್ಕೊಳ್ತು. ಎಲ್ಲಿಂದ? ಬ್ರಿಟನ್ನಿಂದ ಭಾರತಕ್ಕೆ ಆಮದವನ್ನು ಹೆಚ್ಚಿಸಿ ಭಾರತದಿಂದ ಬ್ರಿಟನ್ಗೆ ಹೋಗ್ತಕ್ಕಂಥ ವಸ್ತುಗಳನ್ನು ತಗ್ಗಿಸ್ತು. ಆಮದನ್ನು ಹೆಚ್ಚಿಸುವ ಮೂಲಕ ಭಾರತದ ರಫ್ತನ್ನು ಕಡಿಮೆ ಮಾಡುವುದರ ಮೂಲಕ ದ ಬ್ರಿಟಿಷ್ ಫೆಸಿಲಿಟೇಟೆಡ್ ದ ಡ್ರೈನಿಂಗ್ ಔಟ್ ಆಫ್ ಪ್ರೀಷಿಯಸ್ ಇಂಡಿಯನ್ ರಿಸೋರ್ಸಸ್ ಇಂಟು ಇಂಗ್ಲೆಂಡ್. ಭಾರತ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗುವ ರೀತಿಯಲ್ಲಿ ಮಾಡಿದರು. ಸೊ ಇಲ್ಲಿಂದ ರಾ ಮೆಟೀರಿಯಲ್ ಅಷ್ಟೇ ಹೋಗ್ತಾ ಇತ್ತು, ಬಟ್ ಅಲ್ಲಿಂದ ಏನಾಗ್ತಾ ಇತ್ತು ಅಂದರೆ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ರೆಡಿಮೇಡ್ ಗೂಡ್ಸ್ ಏನಿದು ಸಾಕಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ ಬರ್ತಾ ಇತ್ತು. ಇದರಿಂದ ಭಾರತದ ಆಮದು ಜಾಸ್ತಿಯಾಗಿ ರಫ್ತು ಕಡಿಮೆಯಾಗಿ ವ್ಯಾಪಾರದ ಅಸಮತೋಲನ ಅಂತಕ್ಕಂಥದ್ದು ಉಂಟಾಯಿತು. ಜೊತೆಗೆ ಭಾರತದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಕಚ್ಚಾ ವಸ್ತುಗಳ ನೆಪದಲ್ಲಿ ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇತ್ತು. ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಸಂಪತ್ತಿನ ಸೋರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅಂಕಿ ಅಂಶಗಳ ಸಮೇತ ಭಾರತೀಯರ ಮುಂದಿಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ ಆ್ಯಂಡ್ R.C. ದತ್.
ದಾದಾಬಾಯಿ ನವರೋಜಿ ಅಂಡ್ ರಮೇಶ್ ಚಂದ್ರ ದತ್ ಅಂತಕ್ಕಂಥವ್ರು ಇದನ್ನ ಅಂಕಿಅಂಶಗಳ ಆಧಾರಿತವಾಗಿ ಪುಸ್ತಕಗಳ ರೂಪದಲ್ಲಿ ಪ್ರಕಟಣೆ ಮಾಡೋದ್ರ ಮೂಲಕ ಭಾರತೀಯರ ಕಣ್ಣನ್ನ ತೆರೆಸಿದರು. ದ ಪೀರಿಯಡ್ ಆಫ್ ಮಾಡರೇಟ್ಸ್ ಈಸ್ ಕಾಲ್ಡ್ ಆಸ್ ದ ಏಜ್ ಆಫ್ ಲಿಬರಲ್ ನ್ಯಾಷನಲಿಸಮ್. ಈ ಒಂದು ಮಂದಗಾಮಿಗಳ ಕಾಲವನ್ನ ಉದಾರ ರಾಷ್ಟ್ರೀಯತೆಯ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಏಜ್ ಆಫ್ ಲಿಬರಲ್ ನ್ಯಾಷನಲಿಸಮ್, ಉದಾರ ರಾಷ್ಟ್ರೀಯತೆಯ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. Students, now I am going to explain another group of congressmen called as radicals. Another group of congressmen, they were radicals. The soft stance of the moderates toward the British made unhappy group within the Congress to call them as political beggars. ಯಾವಾಗ the congressmen, especially the moderates, put their demand before the British government through prayers and request, this method of ಈ ಒಂದು ಮಂದಗಾಮಿಗಳ ಒಂದು ನಿಲುವು, ಸಾಫ್ಟ್ ಸ್ಟ್ಯಾನ್ಸ್ ಅಂದರೆ ಮೃದು ನಿಲುವು ಏನಿತ್ತು, ಇದು ಬ್ರಿಟಿಷರೆಡೆಗಿನ ಅವರ ಮೃದು ನೀತಿ ಅಥವಾ ಮೃದು ನಿಲುವು ಏನಿತ್ತು, ಇದು ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಮತ್ತೊಂದು ಗುಂಪನ್ನು ಕೆರಳಿಸ್ತು. ಸೊ ಅವರು ಇವ್ರನ್ನ ರಾಜಕೀಯ ಭಿಕ್ಷುಕರು, ಪೊಲಿಟಿಕಲ್ ಬೆಗ್ಗರ್ಸ್ ಅಂತ ಕರೆದರು. ಬಿಕಾಸ್ ದ ಸಾಫ್ಟ್ ಸ್ಟ್ಯಾನ್ಸ್ ಆಫ್ ದ ಮಾಡರೇಟ್ಸ್ ಟುವರ್ಡ್ಸ್ ದ ಬ್ರಿಟಿಷ್ ಮೇಡ್ ಅನ್ಹ್ಯಾಪಿ ಗ್ರೂಪ್ ವಿತ್ ಇನ್ ದ ಕಾಂಗ್ರೆಸ್ ಟು ಕಾಲ್ ದೆಮ್ ಆಸ್ ಪೊಲಿಟಿಕಲ್ ಬೆಗ್ಗರ್ಸ್. ಬ್ರಿಟಿಷರೆಡೆಗಿನ ಮಂದಗಾಮಿಗಳ ಒಂದು ಮೃದು ನಿಲುವು ಏನಿತ್ತು, ಇದು ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಮತ್ತೊಂದು ಗುಂಪಿನ ಜನರನ್ನ ಕೆರಳಿಸಿತು. ಅವರು ಈ ಒಂದು ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು. ಕಾರಣ ಇಷ್ಟೇ, ಇವರು ಹೋಗಿ ಬ್ರಿಟಿಷರ ಮುಂದೆ ಕೈಯೊಡ್ಡಿ ಬೇಡ್ತಾ ಇದ್ರು, ಮನವಿಗಳನ್ನ ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇವ್ರನ್ನ ಪೊಲಿಟಿಕಲ್ ಬೆಗ್ಗರ್ಸ್ ಅಂತ ಹೇಳ್ಬಿಟ್ಟು ಕರೆದ್ರು. ದ ಗ್ರೂಪ್ ಕಾಂಗ್ರೆಸ್ಮೆನ್ who criticized the soft stance of moderates are called as radicals. ಯಾರು ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಸಿನ ಒಂದು ಸಾಫ್ಟ್ ಸ್ಟ್ಯಾನ್ಸ್ ಏನಿತ್ತು, ಮೃದು ಧೋರಣೆ ಏನಿತ್ತು, ಆ ಒಂದು ಮೃದು ಧೋರಣೆಯನ್ನು ಹೊಂದಿರತಕ್ಕಂಥ ಮಂದಗಾಮಿಗಳನ್ನು ಟೀಕೆ ಮಾಡ್ತಾ ಇದ್ರು, ಅವ್ರನ್ನ ರ್ಯಾಡಿಕಲ್ಸ್ ಅಂತ ಹೇಳ್ಬಿಟ್ಟು ಕರೆದ್ರು. ರ್ಯಾಡಿಕಲ್ಸ್ ಅಂತಂದರೆ ತೀವ್ರಗಾಮಿಗಳು. ಸೊ ಇಂಪಾರ್ಟೆಂಟ್ ರ್ಯಾಡಿಕಲ್ ಲೀಡರ್ಸ್ ವರ್ ಅರವಿಂದೋ ಘೋಷ್, लाल लजपत राय, बाल गंगाधर तिलक, बिपिन चंद्र पाल. लाल बाल पाल, Aurobindo Ghosh were the important radical leaders. Lal means Lal Lajpat Rai, Bal means Bal Gangadhar Tilak, Pal means Bipin Chandra Pal, and Aurobindo Ghosh were the important radical leaders. In this picture, they were the radical leaders: Bal Gangadhar Tilak, second one Lal Lajpat Rai, third one Bipin Chandra Pal, fourth one Aurobindo Ghosh. Opposed the stance of the who considered nominating the Indian members to Indian legislative assemblies as an important favor. ನೋಡಿ, ಭಾರತೀಯರನ್ನ ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಶಾಸನಾತ್ಮಕ ಸಭೆಗಳಿಗೆ ಏನು ನಾಮಿನೇಟ್ ಮಾಡ್ತಾ ಇದ್ರು, ಆ ನಾಮಿನೇಟ್ ಮಾಡ್ತಕ್ಕಂಥದ್ದನ್ನು ಇವರು ಬಲವಾಗಿ ವಿರೋಧಿಸಿದರು. ಒಟ್ಟಿನಲ್ಲಿ ಬ್ರಿಟಿಷರನ್ನ ಎದುರಿಸಿ ದೇಶದಿಂದ ಹೊಡೆದೋಡಿಸ್ಬೇಕು ಅಂತಕ್ಕಂಥದ್ದು ರ್ಯಾಡಿಕಲ್ಸ್ ಅವರ ನೀತಿ. ಆದರೆ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅವರನ್ನು ಸಂತುಷ್ಟಗೊಳಿಸಿ ಅವರಿಂದ ನಮ್ಮ ಕೆಲಸವನ್ನು ಸಾಧಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮಂದಗಾಮಿಗಳ ಒಂದು ನೀತಿ ಆಗಿತ್ತು.